ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ದೇವರಾದ ಯೇಸು ಇಂದು ನಿಮಗೊಂದು ಅದ್ಭುತವನ್ನು ಮಾಡಲಿದ್ದಾನೆ. ಆ ಅದ್ಭುತವನ್ನು ನೀವು ನೋಡಲಿದ್ದೀರಿ, ಹೊಂದಿಕೊಳ್ಳಲಿದ್ದೀರಿ, ಅನುಭವಿಸಲಿದ್ದೀರಿ. ನಿಮಗೊಂದು ಅದ್ಭುತ ಅವಶ್ಯ ತಾನೆ. ನಿಮ್ಮ ರೋಗಗಳು ನೀಗಿ, ಸಮಸ್ಯೆಗಳು ಮಾರ್ಪಟ್ಟು, ಅವಶ್ಯಕತೆಗಳು ಸಂಧಿಸಲ್ಪಡಬೇಕು, ಕುಟುಂಬದಲ್ಲಿ ಒಂದು ಬದಲಾವಣೆ ಬರಬೇಕು. ನಡೆಯುತ್ತದೆ ಎಂಬಂತ ಅವಸ್ಥೆಯಲ್ಲಿ ಇದ್ದೀರಾ? ದೇವರು ಅದ್ಭುತ ಮಾಡಿದರೆ ಖಂಡಿತ ನಡೆಯುತ್ತದೆ. ಅಸಾಧ್ಯವನ್ನು ಸಾಧ್ಯವಾಗಿ ಮಾಡುವಂಥದ್ದೇ ಅದ್ಭುತ ಅನ್ನುವುದು. ದೇವರು ಇಂದು ನಿಮಗೆ ಏನು ಹೇಳುತ್ತಾರೆ ಅಂದರೆ, ಕೀರ್ತನೆಗಳು 103 3ನೇ ವಾಕ್ಯ, ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು, ಪಾಪಗಳನ್ನು ಕ್ಷಮಿಸಿ ರೋಗಗಳನ್ನು ಗುಣ ಮಾಡುವನು. ಇತ್ತೀಚೆಗೆ ಹೀಗೆ ದೇವರ ಮಕ್ಕಳು ಅವರ ತಂದೆಯ ಜೀವಿತದಲ್ಲಿ ನಡೆದಂಥ ಒಂದು ಸಾಕ್ಷಿಯನ್ನು ಹಂಚಿಕೊಳ್ಳುತ್ತಿದ್ದರು. ಅವರು ಒಂದು ಹಿಂದೂ ಕುಟುಂಬಕ್ಕೆ ಸೇರಿದವರು, ಬಹಳ ಭಕ್ತಿಯಿಂದ ಇದ್ದವರು. ಆದರೆ ವಿವಾಹವಾದಾಗ ಒಂದು ಕ್ರೈಸ್ತ ಹುಡುಗಿಯನ್ನು ಮದುವೆ ಆಗುವಂಥ ಪರಿಸ್ಥಿತಿ ಬಂದಿತು. ಅವರ ಹೆಂಡತಿ ಪ್ರಾರ್ಥನೆ ಮಾಡುವರು, ದೇವರನ್ನು ಆಶ್ರಯಿಸಿಕೊಳ್ಳುವರು. ಆದರೆ ಇವರಿಗೆ ಅದರಲ್ಲೆಲ್ಲ ನಂಬಿಕೆ ಇಲ್ಲ. ಒಮ್ಮೆ ಇವರಿಗೊಂದು ಘೋರವಾದಂಥ ರೋಗ ಬಾಧಿಸಿತು. ವ್ಯಾಧಿಯಿಂದ ಬಾಧಿಸಲ್ಪಟ್ಟು ಬಹಳ ಕಷ್ಟಪಟ್ಟರು. ಸ್ವಂತ ಕುಟುಂಬಸ್ಥರು ಎಷ್ಟು ದಿನ ಇವನ್ನ ನೋಡಿಕೊಳ್ಳುವುದು ಎಂಬುದಾಗಿ ತಿರಸ್ಕರಿಸಿ ಬಿಟ್ಟಿದ್ದರು. ಹಾಗಾಗಿ ಅವರ ಹೆಂಡತಿಯ ಜೊತೆಗೆ ಪ್ರತ್ಯೇಕವಾಗಿ ಬಾಳುವಂತ ಪರಿಸ್ಥಿತಿ. ಇವರಿಗೆ ಬಹಳ ದುಃಖ, ಸಂಪಾದಿಸುವುದಕ್ಕೂ ಆಗುತ್ತಿಲ್ಲ. ಶರೀರದಲ್ಲೂ ವ್ಯಾಧಿ. ನಾನು ಮಾಡಿದ ಪಾಪಗಳು, ನಾನು ಈ ರೀತಿ ಅಪರಾಧಗಳನ್ನೆಲ್ಲ ಮಾಡಿದೆನೋ, ಯೇಸುವನ್ನೇ ದ್ವೇಷಿಸಿದೆನೋ, ಈ ರೀತಿ ಪಾಪಗಳನ್ನೆಲ್ಲ ಮಾಡಿದೆನೋ, ಹಾಗಾಗಿ ಬಾಧಿಸಲ್ಪಟ್ಟಿದ್ದೇನೆ, ಇನ್ನು ಅಷ್ಟೇ. ಆಗ ಅವ್ರು ಏನು ಮಾಡಿದರು? ವೇದನೆಯನ್ನು ತಾಳೋದಕ್ಕೆ ಆಗುತ್ತಿಲ್ಲ. ವ್ಯಾಧಿ ಒಂದು ಕಡೆ, ವೇದನೆ ಒಂದು ಕಡೆ. ಹಾಗಾಗಿ ಆತ್ಮಹತ್ಯೆ ಮಾಡಿಕೊಂಡು ಸಾಯೋಣ ಎಂದು ತೀರ್ಮಾನಿಸಿದರು. ಆಗ ಅವರು ದೇವರಿಗೊಂದು ಟೈಮ್ ಕೊಟ್ಟರು. ಅವರ ಮನೆ ಪಕ್ಕದಲ್ಲಿ ಒಂದು ಮಿಲ್ ಇತ್ತು. ಆ ಮಿಲ್ಲಿನಲ್ಲಿ ಅರ್ಧ ಗಂಟೆಗೊಮ್ಮೆ, 1 ಗಂಟೆಗೊಮ್ಮೆ ಸೈರನ್ನ ಕೊಡುವರು. ಅಲ್ಲಿ ಕೆಲಸ ಮಾಡುವಂಥವರಿಗೆ ವಿರಾಮ ಕೊಡುವುದಕ್ಕಾಗಿ. ಅದು ಊರಿಗೆಲ್ಲ ಕೇಳುವುದು. ಅವರು ಹೇಳಿದರು, ಈ ಸೈರನ್ನ ಕೂಗುವುದಕ್ಕೆ ಮುಂಚೆ ಅಷ್ಟರೊಳಗೆ ನನಗೊಂದು ಅದ್ಭುತ ನಡೆಯಬೇಕು, ನೀವು ನಿಜವಾದ ದೇವರಾಗಿದ್ದರೆ ನನಗೊಂದು ಅದ್ಭುತ ಮಾಡಿರಿ ಎಂಬುದಾಗಿ ಕೊನೆಯದಾಗಿ ಅವರು ಒಂದು ಹಾಡನ್ನು ಬಹಳ ಶಬ್ದವಾಗಿ ಹಾಡಿದರಂತೆ. ರೂಮ್ ಬಾಗಿಲೆಲ್ಲ ಹಾಕಿಕೊಂಡು, ಏನೆಂದರೆ ಆತ್ಮಹತ್ಯೆ ಮಾಡಿಕೊಂಡು ಸಾಯೋಣ ಎಂದು ಹಗ್ಗವನ್ನೆಲ್ಲ ಮೇಲೆ ಕಟ್ಟಿ ನೇಣೆಲ್ಲ ಬಿಗಿದು ಅವರು ಸಿದ್ಧರಾಗಿದ್ದಾರೆ. ದೇವರಿಗೊಂದು ಟೈಮನ್ನು ಕೂಡ ಕೊಟ್ಟರು. ಈ ಸೈರನ್ನು ಕೂಗುವುದಕ್ಕೆ ಮುಂಚೆ ನೀವು ನನಗೊಂದು ಅದ್ಭುತ ಮಾಡಬೇಕು, ನನ್ನನ್ನು ಸಂಧಿಸಬೇಕು, ಇಲ್ಲವಾದರೆ ನಾನು ಆತ್ಮಹತ್ಯೆ ಮಾಡಿಕೊಂಡು ಸಾಯುತ್ತೇನೆ, ನನಗೆ ಈ ವ್ಯಾಧಿ ವೇದನೆಯನ್ನು ತಾಳಲು ಆಗುತ್ತಿಲ್ಲ ಎಂಬುದಾಗಿ ಅವರು ತೀರ್ಮಾನ ಮಾಡಿದರು. ಶಬ್ದವಾಗಿ ಹಾಡು ಹಾಡುತ್ತಾ ಇದ್ದಾರೆ. ರೂಮ್ನ ಹೊರಗೆ ಇದ್ದಂಥ ಹೆಂಡತಿಗೆ ಅದನ್ನು ಕೇಳಿ ಸಂತೋಷ, ನನ್ನ ಗಂಡ ಮನ ತಿರುಗಿದರು ಎಂಬುದಾಗಿ. ಆದರೆ ಇವರು ಕೊನೆಯದಾಗಿ ಆ ಹಾಡನ್ನು ಹಾಡುತ್ತಾ ಇದ್ದಾರೆ. ಆ ಹಾಡನ್ನು ಹಾಡಿ ಇನ್ನೇನು ಸೈರನ್ ಕೂಗುವಂಥ ಸಮಯ ಬಂದಿತು. ಇನ್ನೊಂದು 5 ನಿಮಿಷ 10 ನಿಮಿಷ ಅಷ್ಟೇ ಇರುವುದು ಎಂಬುದಾಗಿ, ಅಷ್ಟೇ ದೇವರಿಗೆ ಕೊಟ್ಟಂಥ ಸಮಯ ಮುಗಿಯಿತು. ಅವ್ರೇನು ಮಾಡಿದರು? ಎದ್ದು ನಿಂತು ಆ ನೇಣನ್ನು ಬಿಗಿದುಕೊಂಡು ಆ ಸ್ಟೂಲನ್ನು ಕೆಳಗೆ ತಳ್ಳಿ ನೇತಾಡುತ್ತಾ ಇದ್ದಾರೆ. ದಿಢೀರೆಂದು ನೋಡಿದರೆ ಆ ಹಗ್ಗ ಹರಿದು ಇವರು ಕೆಳಗೆ ಬಿದ್ದರು. ಬೀಳುವಾಗ ಒಂದು ಕೈ ಬಂದು ಅವರನ್ನು ಹಾಗೆ ಮುಟ್ಟಿತು. ಒಂದು ಕೈ ಮುಟ್ಟಿದ್ದನ್ನು ಅರಿತುಕೊಂಡರು. ಆ ಕೈ ಮುಂದೆ ಬಂದಾಗ ನೋಡಿದರೆ ರಕ್ತ ಸುರಿಯುತ್ತಾ ಇರುವಂತ, ಗಾಯಗೊಂಡು ರಕ್ತ ಸುರಿಯುತ್ತಾ ಇರುವಂತ ಕೈ. ಯೇಸುವೆ ಬಂದು ನನ್ನನ್ನು ಮುಟ್ಟಿಬಿಟ್ಟರು. ಆತನ ಕರ ಮುಟ್ಟಿದ ಕೂಡಲೇ ರೋಗ ನೀಗಿತು. ಆಗ ದೇವರು ಇದೇ ವಾಕ್ಯವನ್ನು ಹೇಳಿದರು, ನಾನು ನಿನ್ನ ಅಪರಾಧಗಳನ್ನು ಕ್ಷಮಿಸಿದೆನು, ನಿನ್ನ ಸಮಸ್ತ ರೋಗವನ್ನು ಗುಣ ಮಾಡಿದೆನು. ಅಷ್ಟೇ ಹೇಳಿದರು. ನೋಡಿರಿ, ರೋಗ ಎಲ್ಲ ನೀಗಿತ್ತು, ಪರಿಪೂರ್ಣ ಆರೋಗ್ಯ. ಈಗ ಅವರ ಕುತ್ತಿಗೆಯಲ್ಲಿ ನೇಣು ಹಗ್ಗ ನೇತಾಡುತ್ತಾ ಇದೆ. ಇವರು ನೇಣು ಹಾಕಿಕೊಂಡರಲ್ಲ, ದೇವರು ಇವರನ್ನು ಕಾಪಾಡಲು ಅದನ್ನು ಕಟ್ ಮಾಡಿ ಬಿಟ್ಟರು. ಆತನ ಬಾಸುಂಡೆಯುಳ್ಳ ಕರಗಳಿಂದ ಮುಟ್ಟಿದನು, ಆತನ ಸ್ಪರ್ಶವನ್ನು ಇವರು ಅರಿತರು. ಈಗ ಸಂತೋಷವಾಗಿ ಹೊರಗೆ ಓಡಿ ಬಂದು, ನಾನು ಯೇಸುವನ್ನು ನೋಡಿದೆನೋ, ಯೇಸು ನನ್ನನ್ನು ಮುಟ್ಟಿದನೋ, ನನ್ನ ಪಾಪಗಳನ್ನು ಕ್ಷಮಿಸಿ ನನ್ನನ್ನು ಗುಣ ಮಾಡಿದನೆಂದು ಹೇಳಿದರು. ಅದ್ಭುತವಾದ ಬದಲಾವಣೆ. ನಂತರ ಯೇಸುವಿನ ಸೇವೆ ಮಾಡುವಂಥ ಸೇವಕರಾಗಿ ಬದಲಾಗಿ ಅವರ ಮೂಲಕ ಸಾವಿರಾರು ಜನರು ರಕ್ಷಣೆ ಹೊಂದಿದರು. ಅನೇಕರು ಸೌಖ್ಯ ಬಿಡುಗಡೆಗಳನ್ನು ಹೊಂದಿದರು. ನೋಡಿದ್ದೀರಾ, ಯೇಸು ಕ್ರಿಸ್ತನು ನಮ್ಮ ಪಾಪಗಳನ್ನು ಕ್ಷಮಿಸಿ ರೋಗಗಳನ್ನು ಗುಣ ಮಾಡುವವನು. ನಿಮ್ಮ ಜೀವಿತದಲ್ಲಿ ಯಾವುದೋ ಒಂದು ಪಾಪ ನಿಮ್ಮ ಮನಸ್ಸಾಕ್ಷಿಯನ್ನು ಚುಚ್ಚುತ್ತಾ ಇದೆ ಅಲ್ಲ, ನನ್ನ ಪಾಪ ಕ್ಷಮಿಸಲ್ಪಡುತ್ತದಾ, ಪಾಪ ಕ್ಷಮಾಪಣೆ ಸಿಗುತ್ತದಾ, ಪಾಪದ ಭಾರ ನೀಗುತ್ತದಾ, ಸಮಾಧಾನ ಉಂಟಾಗುತ್ತದಾ ಎಂಬುದಾಗಿ ಯೇಸು ನಿಮ್ಮ ಪಾಪಗಳನ್ನು ಶಿಲುಬೆಯಲ್ಲಿ ಹೊತ್ತನು. ರೋಗಗಳನ್ನು ಗುಣ ಮಾಡಲು ಸಾಧ್ಯವಾ? ಆತನ ಬಾಸುಂಡೆಗಳಿಂದ ಗುಣವಾಗುವಿರಿ. ರೋಗಗಳನ್ನು ಶಿಲುಬೆಯಲ್ಲಿ ಹೊತ್ತನು. ಈ ಶಾಪ ದೋಷಗಳೆಲ್ಲ ನೀಗುತ್ತದಾ? ನಿಮಗಾಗಿ ಶಿಲುಬೆಯಲ್ಲಿ ಶಾಪವಾದನು. ನಂಬಿಕೆಯಿಂದ ಹೇಳಿರಿ, ಯೇಸುವೆ ನನ್ನ ಅಪರಾಧಗಳನ್ನು ಕ್ಷಮಿಸಿ ನನ್ನ ರೋಗಗಳನ್ನು ವಾಸಿ ಮಾಡುವೆನೆಂದು ಹೇಳಿದ್ದೀರಿ, ನನಗೆ ಮಾಡಿರಿ.
ಹಾಗೆ ಹೃದಯದಲ್ಲಿ ಕೈ ಇಟ್ಟುಕೊಳ್ಳಿ. ಮಗನೇ ಕೈ ಇಟ್ಟುಕೊಳ್ಳಿ, ಮಗಳೇ ಕೈ ಇಟ್ಟುಕೊಳ್ಳಿ. ಹೇಳಿರಿ, ಯೇಸುವೆ ನನ್ನ ಪಾಪಗಳನ್ನು ಕ್ಷಮಿಸಿ ನನ್ನ ರೋಗಗಳನ್ನು ಗುಣ ಮಾಡಿರಿ. ನನ್ನ ಪಾಪಗಳನ್ನು ಕ್ಷಮಿಸಿ ರೋಗಗಳನ್ನು ಗುಣ ಮಾಡಿರಿ. ನನ್ನ ಪಾಪ ಶಾಪಗಳನ್ನು ನೀಗಿಸಿ ರೋಗಗಳನ್ನು ಗುಣ ಮಾಡಿರಿ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.